ಶುಭೋದಯ. ಯೇಸುವಿಗೆ ಸ್ತೋತ್ರ. ಇಂದು 24 ಜುಲೈ 2025. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಾಕ್ಯ. ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲತಲಾಂತರುಗಳಿಂದಲೂ ಮರೆಯಾಗಿತ್ತು, ಈಗಿನ ಕಾಲದಲ್ಲಿ ತಿಳಿಸಲ್ಪಟ್ಟಿದೆ. ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಎಫೆಸ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಪೌಲನನ್ನು ಕರ್ತನು ದಮಸ್ಕದ ಹೆಬ್ಬಾಗಿಲಿನ ಬಳಿಯಲ್ಲಿ ತನಗಾಗಿ ಪ್ರತ್ಯೇಕಿಸಿ ಕರೆದು ಬೇರ್ಪಡಿಸಿಕೊಂಡದ್ದು ಅನ್ಯ ಜನರಿಗೆ ಶುಭ ಸಮಾಚಾರವನ್ನು ತಿಳಿಸುವುದಕ್ಕಾಗಿ. ಎಫೆಸ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ಈ ಮರ್ಮವು ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲದಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಕೆಲ ಹೊತ್ತು ಮುಂಚಿತವಾಗಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತರು ತನ್ನ ಶಿಷ್ಯರಿಗೆ ಹೇಳಿದ್ದು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯ. ಪೌಲನು ತನ್ನ 2ನೆಯ ಸುವಾರ್ಥ ಪ್ರಯಾಣವನ್ನು ಆಸ್ಯ ಸೀಮೆಯಲ್ಲಿ ಸುವಾರ್ತೆ ಸಾರುವುದಕ್ಕೆ ನಿಶ್ಚಯಿಸಿರಲಾಗಿ ಪವಿತ್ರಾತ್ಮನು ಅವನನ್ನು ತಡೆದು ಮಕದೋನ್ಯಕ್ಕೆ ಕಳುಹಿಸಿದನು. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 6ರಿಂದ 11 ವಾಕ್ಯ. ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ತಿಳಿಸಬೇಕಾದರೆ ಅದು ಪವಿತ್ರಾತ್ಮನ ಬಲದಿಂದ ತುಂಬುವುದರ ಮೂಲಕ ಮಾತ್ರ ಸಾಧ್ಯ. ಸತ್ಯವೇದ ಭಾಷೆಯಲ್ಲಿ ಮರ್ಮ ಅನ್ನುವುದು ರಹಸ್ಯವಾಗಿದೆ, ಅದು ಒಗಟಲ್ಲ. ಈ ಮರ್ಮವನ್ನು ಅಥವಾ ರಹಸ್ಯವನ್ನು ಅಂತಃಪ್ರಜ್ಞೆಯಿಂದ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ರಹಸ್ಯವನ್ನು ಅಥವಾ ಮರ್ಮವನ್ನು ದೈವಿಕವಾದ ಪ್ರಕಟಣೆಯಿಂದ ಮಾತ್ರ ತಿಳಿದುಕೊಳ್ಳಬಹುದಾಗಿದೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯದ 2-3 ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತು. ಈ ಮರ್ಮ ಅಥವಾ ರಹಸ್ಯ ದೇವರು ಅನ್ಯ ಜನರಿಗೂ ಯಹೂದ್ಯರೊಂದಿಗೆ ಸಮಾನವಾದ ಸವಲತ್ತುಗಳನ್ನು ನೀಡಿ ತನ್ನ ಜನರಲ್ಲದವರನ್ನು ತನ್ನ ಜನರನ್ನಾಗಿ ಮಾಡಲು ಉದ್ದೇಶಿಸಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸುವುದರ ಮೂಲಕ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾರ್ಪಡಿಸಿದ್ದು. ಪ್ರಿಯರೇ, ನಮಗೆ ಲಭಿಸಿರುವ ಐಶ್ವರ್ಯ ಅನ್ನುವಂಥದ್ದು ಈ ಲೋಕದ ಸಮೃದ್ಧಿಯಲ್ಲ, ಬದಲಾಗಿ ದೇವರೊಂದಿಗಿನ ನಿತ್ಯತ್ವ. ನಮ್ಮ ಭವಿಷ್ಯದ ಮಹಿಮೆಯ ಏಕೈಕ ಭರವಸೆ ಅನ್ನುವಂಥದ್ದು ಯೇಸು ಕ್ರಿಸ್ತನೇ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.